ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಖಾಡ ದಿನೇ ದಿನೇ ರಂಗಾಗ್ತಾ ಇದೆ. ಕಾರಣ ಬಿಜೆಪಿ ಅಭ್ಯರ್ಥಿಯಾಗಿ ಯದುವೀರ್ ಒಡೆಯರ್ ಅಖಾಡದಲ್ಲಿರೋದ್ರಿಂದ ಈಗ ಸಿಎಂ ಸಿದ್ದರಾಮಯ್ಯನವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡಾಫೆಯ ಮಾತುಗಳನ್ನಾಡಿದ್ದಾರೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ. ಮೈಸೂರು ಮಲ್ಲ ಯುದ್ಧದಲ್ಲಿ ಮಾತಿನ ಪ್ರಹಾರ, ಯದುವೀರ್ ಯಾವ ರಾಜ ಅಂತ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ಮೈಸೂರಿಗೆ ರಾಜ ನಿಂತಿದ್ದಾರೆಂಬ ಪ್ರಶ್ನೆಗೆ ಯಾವ ರಾಜ ಅಂತ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಾರೆ. ಅಭ್ಯರ್ಥಿ ಇಲ್ಲದೆ ಯದುವೀರ್ ಕರೆದುಕೊಂಡು ಬಂದಿದ್ದಾರೆ ಅಂತ ಕೂಡ ಲೇವಡಿ ಮಾಡಿದ್ದಾರೆ ಬಿಜೆಪಿ ನಾಯಕರ ಬಗ್ಗೆ. ಯಾವ ರಾಜ ಅಂತ ವ್ಯಂಗ್ಯವಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾರು ರಾಜ ಯಾರು ರಾಜ? ಬಿಜೆಪಿ ಅಭ್ಯರ್ಥಿ ಬಿಡಪ್ಪ. ಈಗ 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 ಯಾರು ರಾಜ ಯಾರು ರಾಜ? ಇದು ಸಿಎಂ ಸಿದ್ದರಾಮಯ್ಯನವರ ರಿಯಾಕ್ಷನ್. ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ, ಮೈಸೂರು ಮಹಾರಾಜರು ನಿಂತ್ಕೊಂಡಿದ್ದಾರಲ್ಲ, ನಿಮ್ಮ ಅಭ್ಯರ್ಥಿ ಯಾರಾಗ್ತಾರೆ, ಹೇಗಿರುತ್ತೆ ಅಖಾಡ ಅಂತ ಸಹಜ ಪ್ರಶ್ನೆ ಎದುರಾಗುತ್ತೆ. ಬಟ್ ಯಾರು ರಾಜ ಅನ್ನೋದನ್ನ ಪ್ರಶ್ನೆ ಮಾಡ್ತಾರೆ. ಅವರು ರಾಜರಲ್ಲ, ಈಗ ಬಿಜೆಪಿಯ ಅಭ್ಯರ್ಥಿಯಾಗಿದ್ದಾರೆ ಯದುವೀರ್ ಒಡೆಯರ್. ಈ ರೀತಿ ಉಡಾಫೆಯ ಮಾತುಗಳನ್ನ ಸಿಎಂ ಸಿದ್ದರಾಮಯ್ಯನವರು ಆಡಿರೋದ್ರಿಂದ ಸಹಜವಾಗಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇವೆ. ಈ ಹಿಂದೆ ಬಿಜೆಪಿ ಅಭ್ಯರ್ಥಿಯಾಗಿ ಯದುವೀರ್ ಅವರ ಹೆಸರು ಘೋಷಣೆ ಆದಂತೆ ಸಿಎಂ ಸಿದ್ದರಾಮಯ್ಯನವರು ಒಂದು ಖಡಕ್ ಎಚ್ಚರಿಕೆ ಕೊಡ್ತಾರೆ ಕಾಂಗ್ರೆಸ್ ನಾಯಕರಿಗೆ. ಮೈಸೂರು ಮಹಾರಾಜರ ವಿಚಾರದಲ್ಲಿ ಎಚ್ಚರಿಕೆಯ ನಡೆ ಅನುಸರಿಸೋಣ ಅಂತ. ಬಟ್ ಯಾಕೋ ಸಿಎಂ ಸಿದ್ದರಾಮಯ್ಯನವರು ತಾವು ಕೊಟ್ಟಿರುವಂತಹ ಎಚ್ಚರಿಕೆಯನ್ನೇ ಅನುಸರಿಸೋದಂಗೆ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಯಾವಾಗ ಮೈಸೂರು ಕೊಡಗು ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಯದುವೀರ್ ಅನ್ನುವಂತ ಹೆಸರು ಘೋಷಣೆ ಆಗುತ್ತೋ ಆಗ ಸಿಎಂ ಸಿದ್ದರಾಮಯ್ಯನವರು ಒಂದು ಖಡಕ್ ಎಚ್ಚರಿಕೆ ಕೊಡ್ತಾರೆ. ಮೈಸೂರು ಮಹಾರಾಜರ ಬಗ್ಗೆ ಯಾರು ಕೂಡ ಲೇವಡಿ ಮಾಡಬೇಡಿ, ಉಡಾಫೆಯ ಉತ್ತರಗಳನ್ನು ಕೊಡಬೇಡಿ, ಹೇಳಿಕೆಗಳನ್ನ ಕೊಡಬೇಡಿ. ಮೈಸೂರು ಮಹಾರಾಜ ಅಥವಾ ಮನೆತನದ ಜೊತೆಗೆ ನಮಗೂ ಅವ್ರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅನ್ನೋ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ರು ಅನ್ನುವಂತಹ ವಿಚಾರ. ಯಾಕೋ ಸಿಎಂ ಸಿದ್ದರಾಮಯ್ಯನವರು ಅದನ್ನ ಪಾಲನೆ ಮಾಡ್ಲಿಲ್ವಾ ಅಂತ? ಪ್ರತಿ ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಯದುವೀರ್ ಒಡೆಯರ್ ಅವರನ್ನ ಕರ್ಕೊಂಡು ಬಂದು ಅಭ್ಯರ್ಥಿಯಾಗಿರುವುದೇನಿದೆ ಅದು ಇಡೀ ರಾಜಕೀಯ ಕ್ಷೇತ್ರದ ಕಣವನ್ನೇ ಕೂಡ ಚಿತ್ರಣವನ್ನು ಕೂಡ ಬದಲಿಸಿರುವಂತದ್ದು. ಕಾಂಗ್ರೆಸ್ಗೆ ಇದು ಒಂದು ರೀತಿಯಲ್ಲಿ ಮಾಸ್ಟರ್ ಸ್ಟ್ರೋಕ್ ಆಗಿರುವಂತದ್ದು. ಯಾಕಂದ್ರೆ ಎದುರಾಳಿ ಪ್ರಬಲ ಅಭ್ಯರ್ಥಿ ನಿಲ್ಲಿಸ ಸಂಬಂಧಪಟ್ಟಂತೆ ಇನ್ನೂ ಕೂಡ ಕಾಂಗ್ರೆಸ್ ತಡಕಾಡ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಕೂಡ ಅಭ್ಯರ್ಥಿ ತಡಕಾಟದ ಹುಡುಕಾಟದ ಆ ಒಂದು ಫ್ರಸ್ಟ್ರೇಷನ್ ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊರ ಹಾಕಿದ್ರ ಅನ್ನುವಂಥದ್ದು ಈ ಮಾತುಗಳಿಂದ. ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ಯಾರು ನಿಮ್ಮ ಅಭ್ಯರ್ಥಿ ರಾಜರು ನಿಂತಿದ್ದಾರಲ್ಲ ಅಂತ ಕೇಳಿದಕ್ಕೆ ಯಾವ ರಾಜರು ಅಂತ ಹೇಳುವ ಮೂಲಕ ಒಂದು ಚರ್ಚೆಯ ವಿಚಾರವನ್ನ ಹುಟ್ಟು ಹಾಕಿರುವಂಥದ್ದು. ಸಹಜವಾಗಿ ಇಂದು ಪ್ರಜಾಪ್ರಭುತ್ವ ಏನು ಇರುವಂತದ್ದು ಆಡಳಿತ ಮತ್ತು ಯಾವ ಕೂಡ ರಾಜವಂಶಸ್ಥ ಆಡಳಿತ ಇಲ್ಲ. ಆದರೂ ಕೂಡ ಮೈಸೂರು ರಾಜವಂಶಸ್ಥರ ಮತ್ತು ಯದುವೀರ್ನ ಮೈಸೂರು ರಾಜವಂಶಸ್ಥರನ್ನ ಈಗಲೂ ಕೂಡ ಆ ಭಾಗದಲ್ಲಿ ಫೋಟೋ ಇಟ್ಕೊಂಡು ಮೈಸೂರು ಮಹಾರಾಜರು ಅಂತಾನೆ ಕೂಡ ಅವರನ್ನ ಏನು ಪದವನ್ನ ಉಪಯೋಗಿಸುವಂತದ್ದು, ಅಷ್ಟರ ಮಟ್ಟಿಗೆ ಗೌರವನ ಕೊಡುವಂತದ್ದು, ಪೂಜೆ ಕೂಡ ಮಾಡುವಂತದ್ದು, ಅಂದ್ರೆ ಅಷ್ಟರ ಮಟ್ಟಿಗೆ ಮೈಸೂರು ಮಹಾರಾಜರು ಅಂತ ಕರೆಯುವಂತದ್ದು. ಇಂಥ ಸಂದರ್ಭದಲ್ಲಿ ಯಾರು ರಾಜರು ಅಂತ ಹೇಳುವ ಮೂಲಕ ಒಂದು ರೀತಿಯ ಚರ್ಚೆಯ ವಿಚಾರವನ್ನ ಹುಟ್ಟು ಹಾಕಿರುವಂತದ್ದು. ಜೊತೆಗೆ ಈಗ ಮೈಸೂರು ಮಹಾರಾಜರು ಅಂತ ಏನಿಲ್ಲ, ಯದುವೀರು ಅಭ್ಯರ್ಥಿ ಇಲ್ಲದೆ ಬಿಜೆಪಿ ಕಣಕ್ಕಿಳಿಸಿದ್ದಾರೆ ಅಂತ ಹೇಳುವ ಮೂಲಕ ಒಂದು ನೇರ ಸವಾಲನ್ನು ಕೂಡ ಹಾಕಿರುವಂತದ್ದು. ಈಗ ಸ್ಥಳೀಯವಾಗಿ ಇದನ್ನ ಜನ ಹೇಗೆ ಸ್ವೀಕರಿಸ್ತಾರೆ ಅನ್ನುವಂಥದ್ದು, ಯಾರು ಮಹಾರಾಜರು ಅಂತ ಪ್ರಶ್ನೆ ಮಾಡುವ ಮೂಲಕ ಈಗ ಸ್ಥಳೀಯವಾಗಿ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಸಿಲುಕುತ್ತಾ ಅಥವಾ ಇದನ್ನ ಸಾರ್ವಜನಿಕರು ಹೇಗೆ ಸ್ವೀಕರಿಸ್ತಾರೆ ಅಥವಾ ಈ ಒಂದು ವಿಚಾರ ಚುನಾವಣೆ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.